ಹಲೋ ಎವ್ರಿವನ್. ಬೆಳಗ್ಗೆ ಎದ್ದು ನಿದ್ದಾಗಣ್ಣಲ್ಲಿ ಕೂತಿದ್ದೆ. ತ್ರಿಷಾ ಬಂದುಬಿಟ್ಟು ಕಾಫಿ ಮತ್ತು ಬಿಸ್ಕೆಟ್ ತಂದುಕೊಟ್ಲು. ಅದನ್ನು ಕುಡಿದು ರೆಡಿಯಾಗಿ ಇಬ್ಬರು ಒಟ್ಟಿಗೆ ಬಂದ್ವಿ. ಕ್ಲಾಸಿಗೆ ಬಂದು ತಿಂಡಿ ತಿಂದ್ವಿ. ತಿಂಡಿ ತಿಂದಾದಮೇಲೆ ಒಂದು ಬುಕ್ ಕೊಡೋಣ ಅಂತ ಬಂದರು ಸರು. ಏನಂದರೆ ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ಕು. ಅದನ್ನು ಒಂದೊಂದು ತೊಗೊಂಡ್ವಿ. ನೆಕ್ಸ್ಟ್ ಕ್ಲಾಸಸ್ ಇರಲಿಲ್ಲ ಅಂತ ಇವಳು ಮೆಹಂದಿ ಬಿಡಿಸ್ಕೊತಾ ಇದ್ಲು. ನನಗೆ ಮೆಹಂದಿ ಬಿಡಿಸ್ತಿ ಅಂದರೆ ಯಾಕೆ ಎಷ್ಟು ದರಿದ್ರವಾಗಿ ಬಿಡಿಸ್ತಾ ಇದ್ಲು ನನಗಂತೂ ಗೊತ್ತಿಲ್ಲ. ನೀವೇ ನೋಡಿ ಎಷ್ಟು ದರಿದ್ರವಾಗಿ ಬಿಡಿಸ್ತಿದ್ದಾಳೆ ಇವಳು ಅಂತ. ನೆಕ್ಸ್ಟ್ ಅಲ್ಲಿಂದ ಮೆಹಂದಿ ಎಲ್ಲ ಮುಡಿಸ್ಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡು ಬಂದ್ವಿ. ಕುರ್ಕುರೆ ಇತ್ತು ಬ್ಯಾಗಲ್ಲಿ, ತಿಂದ್ವಿ. ನೆಕ್ಸ್ಟು ಮನೆಗೆ ಬಂದೆ. ಹಸಿಗೆ ಮೇವು ಸುರಿಸಿದ್ರು, ಅದನ್ನೆಲ್ಲ ತುಂಬಿಟ್ಟು ನೆಕ್ಸ್ಟ್ ಒಂದು ರೆಸಿಪಿ ಮಾಡೋಣ ಅಂತ ಬಂದೆ. ಸೊ ಈ ಹಸಿ ಜೋಳನ ಸುಲಿದು ಈ ಸೈಜ್ ಕಟ್ ಮಾಡ್ಕೋಬೇಕು. ಆಮೇಲೆ ಒಂದು ಇದಕ್ಕೆ ಬೌಲಿಗೆ ಖಾರ ಪುಡಿ, ಉಪ್ಪು ಮತ್ತು ಮೈದಾ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡ್ಕೊಂಡು, ನೆಕ್ಸ್ಟ್ ಒಂದು ಎಗ್ ಹಾಕ್ಕೊಂಡು, ನೆಕ್ಸ್ಟ್ ಅದಕ್ಕೆ ಕಬಾಬ್ ಪೌಡರ್ ಹಾಕ್ಕೊಬೇಕು. ನೆಕ್ಸ್ಟು ಅದನ್ನು ಕ್ಲೀನಾಗಿ ಒಂದು ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋವಂಥ ಜೋಳನ ಕ್ಲೀನಾಗಿ ಇದು ಮಾಡಿ ಎಣ್ಣೆಯಲ್ಲಿ ಹಾಕಿ ಕರಿಬೇಕು. ನಾನು 2 ಸತಿ ಕರಿತೀನಿ, ಯಾಕಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ನನಗಂತೂ ಇಷ್ಟ ಆಯಿತು. ಮತ್ತು ಆಲೂಗೆಡ್ಡೆ ಚಿಪ್ಸ್ ಕೂಡ ಮಾಡಿದ್ದೆ, ಅದು ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.